ಹಾಯ್ ಸುಮಾ, ಏನು ಮಾಡ್ತಾ ಇದೀಯಾ? ಸಂಕ್ರಾಂತಿ ಬಂತು ಅಲ್ವಾ, ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀನಿ. ಸಜ್ಜೆ ರೊಟ್ಟಿ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಸಜ್ಜೆ ಹಿಟ್ಟನ್ನು ತಗೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಬಿಸಿ ನೀರು ಕಾಯಿಸೋಕೆ ಇಡಬೇಕು. ಆಮೇಲೆ ಎಳ್ಳು ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸಜ್ಜೆ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ಪೂನಿಂದ ಕಲಿಸ್ಕೊಳ್ಳಿ. ಅದಕ್ಕೆ ಎಷ್ಟು ನೀರು ಹಿಡಿಯುತ್ತೆ ಅಷ್ಟು ಕಲಿಸ್ಕೊಳ್ಳೋಣ. ಬಟ್ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಯಾಕೆಂದರೆ ಅದಕ್ಕೆ ಮತ್ತೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ. ಸಂಕ್ರಾಂತಿ ಅಂದಮೇಲೆ ಸಜ್ಜೆ ರೊಟ್ಟಿ ಇರಲೇಬೇಕು ಎಲ್ಲರ ಮನೆಯಲ್ಲೂ. ಅಷ್ಟೇ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಸಜ್ಜೆ ರೊಟ್ಟಿ ಜೊತೆ ಬದ್ನಿಕಾಯಿ ಹಾಕ್ಕೊಂಡು ತಿಂದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ಇದನ್ನ ಆ್ಯಕ್ಚುಲಿ ಎಷ್ಟು ನಾದ್ಕೊತೀವಿ ಅಷ್ಟೇ ಚೆನ್ನಾಗಿ ಬರ್ತವೆ, ಅಷ್ಟೇ ಜಿಗಿ ಕೂಡ ಆಗುತ್ತೆ ನಾದ್ಕೊಂಡಷ್ಟು. ಹಾಗೆ ರೌಂಡಾಗಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಶಕ್ತಿ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು. ಅದಾದಮೇಲೆ ನಾವು ಈ ಕಡೆ ಸಜ್ಜೆ ಹಿಟ್ಟನ್ನು ಸ್ವಲ್ಪ ಒಡೆಯೋಕೆ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೋಬೇಕು. ಎಳ್ಳು ಇದಕ್ಕೆ ಕರಿ ಎಳ್ಳು ಸಿಕ್ಕರೆ ಕರಿ ಎಳ್ಳನ್ನು ರೆಡಿ ಮಾಡ್ಕೊಳ್ಳಿ. ಕರಿ ಎಳ್ಳು ಸಿಕ್ಕಿಲ್ಲ ಅಂತಂದರೆ ಬಿಳಿ ಎಳ್ಳಾದರೂ ಕೂಡ ಓಕೆ. ಎರಡರಲ್ಲಿ ಯಾವುದಾದ್ರೂ ಒಂದು ಹಚ್ಕೊಳ್ಳೋಕ್ಕೆ ಬೇಕು. ಆಮೇಲೆ ಹಿಟ್ಟನ್ನು ನಾದ್ಕೊಂಡ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ಆಮೇಲೆ ಈ ಕಡೆ ಹಂಚು ಕಾಯಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಹಂಚು ಕಾಯಾದ್ಮೇಲೆ ಈ ಕಡೆ ರೊಟ್ಟಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಮತ್ತು ಸಜ್ಜೆ ರೊಟ್ಟಿಗೆ ನೀರನ್ನು ಒರೆಸ್ಬೇಕಲ್ಲ, ಹಾಗಾಗಿ ನೀರು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಸಜ್ಜೆ ಹಿಟ್ಟನ್ನು ತೊಗೊಂಡು ರೌಂಡಾಗಿ ಗಾಲಿ ಥರ ಮಾಡಿಕೊಂಡು ಸ್ವಲ್ಪ ಸಜ್ಜೆ ಹಿಟ್ಟನ್ನೇ ತೊಗೊಂಡು ನಾವು ಸ್ವಲ್ಪ ಆ ಹಿಟ್ಟಿಗೆ ಒಂದು ಸ್ವಲ್ಪ ಎಳ್ಳನ್ನು ಕೂಡ ಹಚ್ಕೋಬೇಕು. ಇದು ಸಜ್ಜೆ ರೊಟ್ಟಿ ಅಲ್ವಾ, ಸಜ್ಜೆ ಹಿಟ್ಟು ಎಳ್ಳು ಇಂಪಾರ್ಟೆಂಟ್ ಇದರಲ್ಲಿ. ಅದಾದಮೇಲೆ ರೌಂಡಾಗಿ ಮಾಡ್ಕೊಂಡು ಹೋಗಬೇಕು. ಕೆಲವ್ರಿಗೆ ಹೊಸದಾಗಿ ಅಂದರೆ ಸ್ವಲ್ಪ ಸೀಳುತ್ತೆ, ಬರ್ತಾ ಪ್ರಾಕ್ಟೀಸ್ ಇತ್ತಂದರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ. ರೌಂಡಾಗಿ ಮಾಡಿಕೊಂಡು ಸುಡಬೇಕು. ಸುಮಾ ರೊಟ್ಟಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನನಗೆ ತುಂಬ ಇಷ್ಟವಾದ ಡಿಶ್ ಇದು. ನಾನು ಕಾಯ್ತಾ ಇರ್ತೀನಿ ಸಂಕ್ರಾಂತಿ ಯಾವಾಗ ಬರುತ್ತೆ, ಸಜ್ಜೆ ರೊಟ್ಟಿ ಯಾವಾಗ ಮಾಡ್ತಾರೆ ಅಂತೇಳಿ. ಸೊ ಈಗ ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ಈ ಥರ ನೋಡಿ, ಇದು ಪಟ 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 ಸೌಂಡು ಈ ಥರ ಹೊಡೆದು ಮಾಡಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದೊಂದು ಟೇಸ್ಟೇ ಬೇರೆ. ಈಗೆಲ್ಲ ಸುಮ್ಮನೆ ಲಟ್ಸ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಹೆಂಗೆಂಗೋ ಮಾಡ್ತಾರೆ, ಅದಷ್ಟು ಟೇಸ್ಟ್ ಇರಲ್ಲ. ಈ ಥರ ಬಡ್ದು ಮಾಡಿದ್ರೇ ರೊಟ್ಟಿ ಚೆನ್ನಾಗಿರುತ್ತೆ. ಈ ಕಡೆ ಹಂಚು ಕಾದಿದೆ. ಅದಾದಮೇಲೆ ರೊಟ್ಟಿಯನ್ನು ನೀಟಾಗಿ ಸ್ಲೋಲಿ ತೆಗೆದು ಹಾಕಬೇಕು. ಒಂದು ಕಡೆ ನೀರನ್ನು ಹಚ್ಚಬೇಕು ನಾವು ಮೇಲೆ. ಅದು ಸ್ವಲ್ಪ ಹಿಟ್ಟೆಲ್ಲ ಇರುತ್ತಲ್ಲ, ಆ ಹಿಟ್ಟು ಕೂಡ ಹೋಗುತ್ತೆ. ಸ್ವಲ್ಪ ನೀರು ಹಚ್ಚಬೇಕು. ಆ್ಯಕ್ಚುಲಿ ಸಜ್ಜೆ ರೊಟ್ಟಿ ತುಂಬ ಒಳ್ಳೆಯದು, ಯಾಕೆಂದರೆ ಇದಕ್ಕೆ ಯಾವುದೇ ಆಯಿಲ್ ಕಂಟೆಂಟ್ ಏನೂ ಇರಲ್ಲ. ಈ ಚಳಿಗೆ ಇದು ಹೀಟ್ ಕೂಡ ತುಂಬ ಒಳ್ಳೆಯದು, ಹಾಗೆ ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಇದನ್ನೇ ಸ್ವಲ್ಪ ಸಿಮ್ಮಲ್ಲಿ ಇಟ್ಟು ಸುಟ್ಟರೆ ಗರಿಯಾಗಿ ಬರುತ್ತೆ. ನಮಗೆ ಮೆತ್ತಗೆ ಬೇಕು ಅಂತಂದರೆ ಹೈ ಉರಿ ಇಟ್ಟು ಬೇಯಿಸಬೇಕು. ಅದೇ ಸ್ವಲ್ಪ ಗರಿ ಮಾಡಿಕೊಂಡು ಇಟ್ಕೊಂಡ್ರೆ 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕೋ ಆ ಪಲ್ಯಗಳಷ್ಟೇ ಮಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಎಲ್ಲಾದರೂ ಟ್ರಿಪ್ ಹೋಗೋದಿದ್ರೂ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸಜ್ಜೆ ರೊಟ್ಟಿ ರೆಡಿ ಆಯಿತು. ಥ್ಯಾಂಕ್ ಯು ಸುಮಾ, ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಅರ್ಧ ಗಂಟೆಯಲ್ಲಿ ಇಷ್ಟೊಂದು ರೊಟ್ಟಿ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಥ್ಯಾಂಕ್ ಯು ಸುಮಾ ಫಾರ್ ಸಜ್ಜೆ ರೊಟ್ಟಿ. ವೆಲ್ಕಮ್.